ಏನಪ್ಪ ಅಂತಂದ್ರೆ ಬೊಮ್ಮಾಯಿಯವರಾಗಿರ್ಬೋದು ಅಥವಾ ಪ್ರಹ್ಲಾದ್ ಜೋಶಿಯವರಂತೆ ಈ ರಾಜಕೀಯದ ಬಗ್ಗೆ ಹೆಚ್ಚು ತಲೆಕೆಡಿಸುವಂಗೆ ಕಾಣೋದಿಲ್ಲ. ಬಟ್ ಆದರೂ ಯಡಿಯೂರಪ್ಪರನ್ನು ಯಾವುದೇ ಪ್ರಸಂಗದಲ್ಲಿ ಹೇಗಾದ್ರೂ ಮಾಡಿ ಇಳಿಸ್ಬೇಕು ಅನ್ನೋದು ಒಂದು ಪ್ರಬಲ ಆಕಾಂಕ್ಷೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಮೂಲತಃ ಅವರು ವಿಶೇಷವಾಗಿ ಅನಂತಕುಮಾರ್ ಅವರು ಮಿತ್ರರು ದಿವಂಗತ, ಅವರ ಒಂದು ಸಖ್ಯದಲ್ಲಿ ಆದಷ್ಟು ಅನಂತಕುಮಾರ್ ಅವರು ಮುಖ್ಯಮಂತ್ರಿ ಮಾಡಬೇಕಂತ ಪ್ರಯತ್ನಿಸಿದವರು ಅವತ್ತು BL ಸಂತೋಷ ಬಣ್ಣದವರು. ಹೀಗಾಗಿ ಯಡಿಯೂರಪ್ಪರ ಜೊತೆಗೆ ಓಪನ್ ಆಗಿ ಕಂಡುಕೊಂಡು ತಮ್ಮನ್ನು ತಾವು ವಿಶೇಷವಾಗಿ ಅವ್ರನ್ನ ಇಳಿಸುವಲ್ಲಿ ಅವರು ಪ್ರಯತ್ನ ಮೊದಲಿಂದ ಮಾಡ್ತಾ ಇದ್ರು ಅಂತ ಆರೋಪಗಳಿದ್ದು. ಇವತ್ತು ಅದಕ್ಕೇನಾದರೂ ಕ್ಲೂ ಸಿಗ್ತದನ ಈ ಒಂದು ಮೀಟಿಂಗ್ದಲ್ಲೇ, ಅದು ರೆಬೆಲ್ಗಳ ಮೀಟಿಂಗ್ದಲ್ಲೇ ಅಥವಾ ಒಂದು ವಿರೋಧಿಗಳ ಮೀಟಿಂಗ್ದಲ್ಲೇ ಭಾಗಿಯಾಗ್ತಾರಾ ಅಂತೇಳಿ ಇವೆಲ್ಲ ಸುದ್ದಿಗಳನ್ನು ಕೇಳಿದಾಗ ಇದರಿಂದಾಗೆ ವಿಶೇಷವಾಗಿ ಸಹಜವಾಗಿ ಯಡಿಯೂರಪ್ಪನವ್ರಿಗೆ ಒಂದಿಷ್ಟು ಹಿನ್ನಡೆ ಆಗಿದೆಯೇನೋ ಅಂತ ಅನ್ನಿಸ್ತದೆ. ಆದರೆ ಈಗ ಬರುತ್ತಿರುವಂಥ ಮಾತು ಸುದ್ದಿಗಳ ಪ್ರಕಾರ ಅದಕ್ಕೇನೋ ನಮ್ಮ MP ರೇಣುಕಾಚಾರ್ಯ ಅಂತ ಓಪನ್ ಆಗಿ ಮಾತಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನಿಸಿದರೂ BY ವಿಜೇಂದ್ರ ಅವರನ್ನು ಪಕ್ಷದ ರಾಜಕಾರಣದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ. 12ಕ್ಕೆ ಬೆಂಗಳೂರಲ್ಲಿ ಸಭೆ ಮಾಡಲಿದ್ದೇವೆ ಅಂತ ಹೇಳಿ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಈಗಾಗಲೇ. ಆದರೆ ಈ ಹಿನ್ನೆಲೆಯಲ್ಲೇ ಒಟ್ಟಾರೆಯಾಗಿ ಈಗ ವಿಜೇಂದ್ರ ಅವರು ದೆಹಲಿಗೆ ಭೇಟಿಯಾಗಿ ಹೈಕಮಾಂಡ್ ಕನ್ವಿನ್ಸ್ ಮಾಡಿ ನಮ್ಮಿಂದ ನಾನು ಏನು ಕೆಲಸ ಮಾಡಿದ್ದೀನಿ ಇಲ್ಲಿವರೆಗೆ ಈ ಒಂದು ಕಳೆದ ನೀವು 1 ವರ್ಷದಿಂದ ಆ ಕೆಲಸಗಳೆಲ್ಲ ಪಟ್ಟಿ ಇಡ್ತಾ ಏನು ಸಾಧನೆಗಳಾಗಿದ್ದಾವೆ ಅದನ್ನು ಪಟ್ಟಿ ಇಡ್ತಾ ಶತಾಯಗತ ಪ್ರಯತ್ನ ತಾವು ಉಳಿಯುವಂಥ ಪ್ರಯತ್ನವನ್ನು ಮಾಡುವ ಎಲ್ಲ ಹುನ್ನಾರವನ್ನು ನಡೆಸಿದ್ದಾರೆ ಅಂತೇಳಿ ಕೇಳಿಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಇದು ನಾ ಬಿಡಲಾರೆ ನೀ ಕೊಡಲಾರೆ ಅನ್ನುವಂಥ ಸ್ಥಿತಿಗೆ ಬಂದುಬಿಟ್ಟದ. ಈಗ ಹೈಕಮಾಂಡ್ಗೆ ಇದೊಂದು ದೊಡ್ಡ ತೆನ್ನುವುದಂಗೆ ಆಗಿದೆ. ಮತ್ತು ಈ ಮಧ್ಯೆ ನಿಮ್ಗೆ ಗೊತ್ತದ, ನಮ್ಮ ರಾಮುಲು ಮತ್ತು ಈ ಜನಾರ್ದನ ರೆಡ್ಡಿ ಅವರೊಳಗೆ ಬಂದಂಥ ಕದನ, ಆ ಕದನೇನೋ ಒಂದು ಸ್ವಲ್ಪ ಶಾಂತದಂಗೆ ಅನ್ನಿಸ್ತಾ ಇದೆ. ಬಟ್ ಅದು ಇನ್ನೂ ಶಾಂತ ಆಗಿಲ್ಲ. ಹೀಗಾಗಿ ಇವೆಲ್ಲ ಕುಡ್ಕೊಂಡು ಇವತ್ತು ಮತ್ತಷ್ಟು BJP ಗೊಂದಲ ಈಗೇನೋ ಒಂದು ಬಗೆಹರಿಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಯಾಕಂದ್ರೆ ದೆಹಲಿ ಎಲೆಕ್ಷನ್ದ ಗೆಲುವಿನ ಹುರುಪಿನಲ್ಲಿ ಇರುತ್ತಿರುವಂಥ BJPಗರು ಇದನ್ನು ಹೇಗಾದರೂ ಮಾಡಿ ಶಮನ ಮಾಡಬೇಕು, ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಭವಿಷ್ಯ